ಈಗಾಗಲೇ ಸಾಕಷ್ಟು ಜನ ಗೃಹಲಕ್ಷ್ಮಿ ಅಮೌಂಟ್‌ನ ಪಡ್ಕೋತಾ ಇದ್ದೀರಾ. ಕೆಲವರಿಗೆ ಪ್ರತಿ ತಿಂಗಳು ಬರ್ತಾ ಇದೆ. ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಅಮೌಂಟೇ ಬರ್ತಾ ಇಲ್ಲ. ಕೆಲವೊಂದು ತಿಂಗಳು ಬರ್ತಾ ಇದೆ ಮತ್ತು ಕೆಲವೊಂದು ತಿಂಗಳು ಬರ್ತಾ ಇಲ್ಲ. ಸೊ ಸರ್ಕಾರ ಕಡೆಯಿಂದ ನಿಮಗೆಲ್ಲ ಒಂದು ಭರ್ಜರಿಯಾದ ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನು ಅಂತ ತಿಳ್ಕೊತಾ ಹೋಗೋಣ. ಸೊ ಎಲ್ಲ ಗೃಹಲಕ್ಷ್ಮಿ ಯಾರ್ಯಾರು ಪಡ್ಕೊತಾ ಇದ್ದೀರಾ ನಿಮಗೆಲ್ಲ ಸರ್ಕಾರದಿಂದ ಒಂದು ಭರ್ಜರಿಯಾದ ಅಪ್ಡೇಟ್ ಬಂದಿದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ಕೆಲವರಿಗೆ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆ. ಇನ್ನು ಕೆಲವರಿಗೆ ಬರ್ತಾನೇ ಇಲ್ಲ. ಕೆಲವರಿಗೆ ಅರ್ಧಂಬರ್ಧ ಬರ್ತಾ ಇದೆ. ಅಂದರೆ ಒಂದು ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು ಬರಲ್ಲ ಅಂತ. ಸೊ ನಾನು ಹೇಳೋ ಟ್ರಿಕ್ಸ್ನ ನೀವೇನಾದ್ರು ಫಾಲೋ ಮಾಡಿದರೆ ಎಷ್ಟು ತಿಂಗಳು ಗೃಹಲಕ್ಷ್ಮಿ ಅಮೌಂಟ್ ಬಂತು, ಯಾವ್ಯಾವ ತಿಂಗಳು ಬಂದಿಲ್ಲ ಅಂತ ಪ್ರತಿಯೊಂದು ಮಾಹಿತಿನೂ ನೀವು ತಿಳ್ಕೊಬೋದು. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಪ್ಲೇಸ್ಟೋರಿಗೆ ಹೋಗಬೇಕಾಗುತ್ತೆ. ಅಲ್ಲಿ DBT ಅಂತ ಸರ್ಚ್ ಮಾಡಬೇಕಾಗುತ್ತೆ. ನೀವು ನೋಡ್ಬೋದು DBT ಕರ್ನಾಟಕ ಅಂತ ಒಂದು ಆ್ಯಪ್ ತೋರಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಅಂತ ಕೊಡಬೇಕಾಗುತ್ತೆ. ಸೊ ಒಂದ್ಸರಿ ಈ ಆ್ಯಪ್ನ ಓಪನ್ ಮಾಡಿದ ಮೇಲೆ ನೀವು ನೋಡ್ಬೋದು ಆಧಾರ್ ನಂಬರ್ನ ಎಂಟರ್ ಮಾಡೋಕ್ಕೆ ಕೇಳ್ತಾ ಇದೆ. ಆಧಾರ್ ನಂಬರ್ನ ನೀವು ಎಂಟರ್ ಮಾಡಿಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ನ ಮಾಡಬೇಕಾಗುತ್ತೆ. ಇದಾದಮೇಲೆ ನಿಮಗೊಂದು OTP ಬರುತ್ತೆ. ಆ OTPನ ನೀವು ಎಂಟರ್ ಮಾಡಬೇಕು. OTPನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೋಡ್ಬೋದು MPIN ಸೆಟ್ ಮಾಡಿ ಅಂತ ಕೇಳ್ತಾ ಇದೆ. ಅಂದರೆ ನೀವು ಯಾವ್ದಾದ್ರು 4 ಡಿಜಿಟ್ ನಂಬರ್ನ ನೀವು ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಅದೇ ಥರ ಮೇಲ್ಗಡೆ ಯಾವ ನಂಬರ್ ಹೊಡಿರ್ತೀರೋ ಕೆಳಗೂ ಅದೇ ಥರ ನೀವು ಎಂಟರ್ ಮಾಡಬೇಕಾಗುತ್ತೆ. ಒಂದ್ಸರಿ ನೀವು ಸಬ್ಮಿಟ್ ಮಾಡಿದ ಮೇಲೆ ನೀವು ನೋಡ್ಬೋದು ಸಾಕಷ್ಟು ಡೀಟೇಲ್ಸ್ನ ಇಲ್ಲಿ ತೋರಿಸ್ತಾ ಇದೆ. ನಿಮ್ಮ ನೇಮು, ಅಡ್ರೆಸ್ಸು ಎಲ್ಲ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೋಡ್ಬೋದು ಮೊಬೈಲ್ ನಂಬರಿಗೆ ಬಂದರೆ ಇಲ್ಲಿ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಅಂತ ಕೊಡ್ತಾ ಇದೆ. ಈ ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡಿದ ಮೇಲೆ ನೀವು ಓಕೆ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ 4 ಆಪ್ಷನ್ ತೋರಿಸ್ತಾ ಇದೆ. ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ಇಲ್ಲಿ 2 ರೀತಿಯ ಸ್ಕೀಮ್ನ ತೋರಿಸ್ತಾ ಇದೆ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಸ್ಕೀಮ್ ಅಂತ. ಅಂದರೆ ನೀವು ಏನು ಆಧಾರ್ ಕಾರ್ಡ್ ಕೊಟ್ಟಿರ್ತೀರೋ ಆ ಆಧಾರ್ ಕಾರ್ಡಿಗೆ ಯಾವ್ಯಾವ ಸ್ಕೀಮ್ಗಳು ಬರ್ತಾ ಇದೆ ಅಂತ, ಅಂದರೆ ಯಾವ್ಯಾವ ದುಡ್ಡು ಬರ್ತಾ ಇದೆ ನಿಮ್ಮ ಅಕೌಂಟಿಗೆ ಅಂತ ಇಲ್ಲಿ ಕ್ಲಿಯರಾಗಿ ತೋರಿಸುತ್ತೆ. ಸೊ ನಾನು ಕೊಟ್ಟಿರೋ ಆಧಾರ್ ಕಾರ್ಡಿಗೆ ಇಲ್ಲಿ 2 ಕಡೆಯಿಂದ ದುಡ್ಡು ಬರ್ತಾ ಇದೆ. ಒಂದು ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇದೆ, ಇನ್ನೊಂದು ಅನ್ನಭಾಗ್ಯ ಸ್ಕೀಮಿಂದ ಬರ್ತಾ ಇದೆ. ಸೊ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಪ್ರತಿ ತಿಂಗಳು 2,000 ರೂಪಾಯಿ ಇಲ್ಲಿ ಆಗ್ತಾ ಬರ್ತಾ ಇದ್ದಾರೆ. ನೋಡ್ಬೋದು 9ನೇ ತಿಂಗಳು 2,000 ಬಿದ್ದಿದೆ, 10ನೇ ತಿಂಗಳು 2,000, ಅದೇ ಥರ ಪ್ರತಿ ತಿಂಗಳು 2,000 ಬಿದ್ದಿದೆ. ನಿಮಗೆ ಹೋದ ವರ್ಷದ್ದು ನೀವು ನೋಡಬೇಕು ಅಂದರೆ ಇಲ್ಲಿ ಪ್ರೀವಿಯಸ್ ಇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 2023 ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲೂ ನೋಡ್ಬೋದು ಇಲ್ಲೂ ಕ್ಲಿಯರಾಗೆ ಕೊಟ್ಟಿದ್ದಾರೆ. ಮತ್ತು ಯಾವ್ಯಾವ ತಿಂಗಳು ನಿಮಗೆ ಬಂದಿಲ್ಲ ಅಂತಲೂ ನೀವು ಚೆಕ್ ಮಾಡ್ಬೋದು. ಸೊ ಇದ್ರ ಮುಖಾಂತರ ನೀವು ಯಾವ್ಯಾವ ತಿಂಗಳು ನಿಮಗೆ ಬಂದಿಲ್ಲ, ಯಾವ ತಿಂಗಳು ನಿಮಗೆ ಬಂದಿದೆ ಅಂತ ಎಲ್ಲ ಪೂರ್ತಿಯಾಗಿ ನೀವು ಚೆಕ್ ಮಾಡ್ಬೋದು. ಅದೇ ಥರ ಅನ್ನಭಾಗ್ಯ ಸ್ಕೀಮ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಪ್ರತಿ ತಿಂಗಳು ನಿಮಗೆ 680 ರೂಪಾಯಿ ಕೊಡ್ತಾರೆ. ಸೊ ಇದು ಪ್ರತಿ ತಿಂಗಳು ಬೀಳ್ತಾ ಇದೆಯೋ ಇಲ್ವೋ ಅಂತ ಇದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಸೊ ಇನ್ನೊಂದು ಡೌಟ್ ಇದೇ ಇರುತ್ತೆ, ನಮ್ಮ ಯಾವ ಬ್ಯಾಂಕ್ ಅಕೌಂಟಿಗೆ ಬೀಳ್ತಾ ಇದೆ ಅಮೌಂಟು ಅಂತ ಚೆಕ್ ಮಾಡೋದಾದರೆ ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ನ ನೀವು ಎಂಟರ್ ಮಾಡಿಬಿಟ್ಟು ಗೆಟ್ ಸೀಡಿಂಗ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಆವಾಗ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಆ ಬ್ಯಾಂಕ್ ಅಕೌಂಟಿಗೆ ಏನೇ ಸ್ಕೀಮ್ ಇರಲಿ, ಗೃಹಲಕ್ಷ್ಮಿ ಇರಲಿ, ಅನ್ನಭಾಗ್ಯ ಯಾವುದೇ ಅಮೌಂಟು ಆ ಅಕೌಂಟಿಗೆ ಬೀಳ್ತಾ ಇರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.